ಮಿಸ್ಟರ್ ಚರಂತಿಮಠ್ ನಡವಳಿಕೆ ಇಲ್ಲದ ಮನುಷ್ಯ. ಆತ ತನ್ನ ತಪ್ಪು ಮತ್ತು ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲು ಬೇರೆಯವರತ್ತ ಬೊಟ್ಟು ಮಾಡುತ್ತಾನೆ ಎಂದು ವಿಧಾನ ಪರಿಷತ್ತಿನ ಸದಸ್ಯ PH ಪೂಜಾರ್ ಅವರು ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ವಿರುದ್ಧ ಏಕವಚನದಲ್ಲಿಯೇ ಹರಿಹಾಯ್ದಿದ್ದಾರೆ. ಆಗಸ್ಟ್ 13 ಸಂಜೆ 4 ಗಂಟೆ ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು, ಕಳೆದ ದಿನ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ನಡೆಸಿದ ಸುದ್ದಿಗೋಷ್ಠಿಗೆ ಪ್ರತಿಯಾಗಿ ಅವರು ಸುದ್ದಿಗೋಷ್ಠಿ ನಡೆಸಿ ತಿರುಗೇಟನ್ನು ನೀಡಿದ್ದಾರೆ. ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಕೂಡ ಏಕವಚನದಲ್ಲಿಯೇ ವಾಗ್ದಾಳಿ ಮುಂದುವರೆಸಿದ್ದು, ಅದೇ ಮಾದರಿಯಲ್ಲಿ ಇಂದು ವಿಧಾನ ಪರಿಷತ್ತಿನ ಸದಸ್ಯ PH ಪೂಜಾರ್ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಹರಿಹಾಯ್ದಿದ್ದಾರೆ. ಚರಂತಿಮಠ್ ವಿರುದ್ಧ ತಾವು ರಾಜಕೀಯ ಸಂಘರ್ಷಕ್ಕೆ ಸಿದ್ಧರಿದ್ದು ಸಂಘ ಬಿಟ್ಟು ಹೊರಗೆ ಬಂದು ರಾಜಕೀಯ ಮಾಡಲಿ ಎಂದು ಸವಾಲೆಸೆದಿದ್ದಾರೆ. 3 ಬಾರಿ ಆಡಳಿತ ಪಕ್ಷದ ಶಾಸಕರಾಗಿ ಕ್ಷೇತ್ರಕ್ಕೆ ಏನನ್ನೂ ಮಾಡಲಿಲ್ಲ. ಒಂದೇ ಒಂದು ಕೈಗಾರಿಕೆ ತರಲಿಲ್ಲ. ಮನೆ ಮಠ ಕಳೆದುಕೊಂಡು ನಿರಾಶ್ರಿತರಾಗಿರುವ ಸಂತ್ರಸ್ತರಿಗೆ ಉದ್ಯೋಗ ಕಲ್ಪಿಸುವ ಕೆಲಸ ಮಾಡಲಿಲ್ಲ. ರಸ್ತೆ, ಬೀದಿ ದೀಪ ಅಳವಡಿಕೆ ಇವುಗಳು ಅಭಿವೃದ್ಧಿ ಮಾನದಂಡ ಅಲ್ಲ ಅನ್ನೋದು ಚರಂತಿಮಠ್ ಅವರು ಅರಿಯಲೇಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ಹೇಳಿಕೆಗಳಿಗೆ ಅವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ಹೀಗೆ. ಬರ್ತಾ ಇದ್ದಂತ ಇಂಡಸ್ಟ್ರೀಸ್ ದೂರ ಮಾಡಿ ನೀನು ಅವಾಗ ಅವ್ರು ರೆಕಾರ್ಡ್ ಅದಾವ, ಅಲ್ಲಿ ಬ್ಯಾಡ ಇಲ್ಲಿ ಬ್ಯಾಡ, ಅಲ್ಲಿ ಯಾವ ಇಲ್ಲಿ ಹೋಗಿ ತಿಳ್ಕೊಂಡು ಸರ್ಕಸ್ ಮಾಡಿ ಅವ್ರ ಜೊತೆಗೆ ಸಂಬಂಧ ಬೆಳೆಸಬೇಕು ಆಗ್ಲಿಲ್ಲ ನನಗೆ. ಇದ್ದಾಗ ಹೋರಾಟ ಮಾಡಿದ್ದು 638 ಕೋಟಿ ರೂಪಾಯಿ ಪ್ಯಾಕೇಜ್ ಆಗಿನ ಸರ್ಕಾರ ಘೋಷಣೆ ಮಾಡಿ ಹೋರಾಟ ಮಾಡಿದ್ದದ. ಆ ಭಾಷಣ ನಾನು ಮಾಡಿದಾಗ ಮುಗಿಸಿದ ಬಳಿಕ ಬೇಸ್ ಮಾಡಿದ್ರೆ ಪೂಜಾರ್ ಅವ್ರ ಅಂತ ತಿಳ್ಕೊಂಡು ನೀರು ಕೊಟ್ಟಿ ನೀನು ನೆನಪಿಟ್ಕೋ, ಫೋಟೋ ಇದಾವ ಅದಕ್ಕೂ. ಏನು ನಿನ್ನೂ ವೇದಿಕೆ ಮೇಲೆ ಎಲ್ಲೂ ಕುಡಿಸಿದ್ರು ಅವಾಗ. SM ಕೃಷ್ಣ ಎಲ್ಲ ಈ DK ಶಿವಕುಮಾರ್ ಎಲ್ಲ ಇದ್ದಂತ ಸಂದರ್ಭದೊಳಗ ನಾನು ಮಾಡಿದ ಭಾಷಣ ಸಿಗುದಂತಹ ವಿಚಾರಗಳು ಸರ್ಕಾರಕ್ಕೆ ಬಿಸಿ ಮುಟ್ಟಿತ್ತು. ಅವಾಗ ಅದನ್ನ ಹೇಳಕ್ ಬಂದಿದ್ರು. ವಿಧಾನಸಭೆದಾಗ ಕಾಯಂ ಮಾತಾಡಿ ನಾನು ಅಲ್ಲಿ, ನೀ ಎಷ್ಟೆಲ್ಲ ಮಾತಾಡಿಯೋ ವಿಧಾನಸಭೆದಾಗ, ಇಲ್ಲಿ ಸಮಸ್ಯೆ ತಗೊಂಡು ಮತ್ತೆ ನಾಡಿನ ಸಮಸ್ಯೆ ಎಷ್ಟೆಲ್ಲ ಮಾತಾಡಿದ್ದೀನಿ ನೀನು. ಅದು ನೆನಪ ಇಟ್ಕೊಂಡಿಲ್ಲ, ಯಾರು ಜನ ನೆನಪಿಟ್ಕೊಂಡು ತಿಳ್ಕೊಂಡಾಗ ಯಾವಾಗ ಒಂದ್ ದಿವ್ಸ ಮಾಡಿ ಅದನ್ನ ದೊಡ್ಡ ಪ್ರಮಾಣ ಪೂಜ್ ಕೊಟ್ಕೋತ ಪೋಸ್ಟರ್ ಕೊಟ್ಕೋತ ಜನಪ್ರತಿನಿಧಿಯಾಗಿ ಏನ್ ಕರ್ತವ್ಯ ಅದನ್ನ ಮಾಡ್ಬೇಕು. ಅದು ಗೊತ್ತಿಲ್ಲ. 3,500 ಮನೆಗಳು 1,000 ವಾಲ್ಮೀಕಿ ಅಂಬೇಡ್ಕರ್ ಸ್ಕೀಮ್ದಲ್ಲಿ ತಂದಿದ್ದೀನಿ ನಾನು. ಅವಾಗ ಕೇಂದ್ರ ಸರ್ಕಾರದ ಅನಂತ್ ಕುಮಾರ್ ಅವ್ರು ಏನಂತಾರು ನಗರಾಭಿವೃದ್ಧಿ ಸಚಿವರಿದ್ದು ಮಾತಾಡಿ ವಿಶ್ವಾಸ ತಗೊಂಡು 1,000 ಮನೆ ತರಿಸುವಂತ ಕೆಲಸ ಮಾಡೀನಿ. ಅವು ಮುಳುಗಡೆ ಅವ್ರಿಗೆಲ್ಲದು ಮುಳುಗಡೆ ಹೊರತಾಗಿದ್ದಂತ ಜನಕ್ಕೆ ಆಶ್ರಯ ಕಾಲನಿ ಒಳಗ 45ನೇ ಸೆಕ್ಟರ್ ಒಳಗ ಖಾಲಿ ಜಾಗ ಕೊಟ್ಟಿದ್ರು. ಅವರು ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಸಿದ್ರು ಎಲ್ಲ ಬಡವರಿಗೆ. ರಾಜೀವ್ ಗಾಂಧಿ ಕಾಲನಿ ನಿರ್ಮಾಣ ಅದು ನನ್ನ ಸಂದರ್ಭದೊಳಗ ಸರ್ಕಾರದ ಮೇಲೆ ಮಾತಾಡುವಂತ ಒತ್ತಡ ಹಾಕಿದಂತ ಆ ಒಂದು ಸ್ಥೈರ್ಯ ನನಗಿದ್ದು ನೋಡ್ಕೊಂಡು ಮತ್ತೆ ಇನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಮತ್ತೊಂದು 5,000 ಮನೆ ಸಿಟಿ ಒಳಗೆ ಬಂದು ಇಲ್ಲಿ ಹಾಕಿದ್ದೀನಿ ನಾನು. ಹಿಡ್ಕೊ ಬೇರೆ ಬೇರೆ ಸ್ಕೀಮ್ದಾಗ ಇದು ರೆಕಾರ್ಡ್. ಇದು ನೀ ಎಷ್ಟು ಮಾಡಿಯಪ್ಪ? 3 ಸಲ ಅಧಿಕಾರಕ್ಕಿದ್ದಲ್ಲ, ಅಧಿಕಾರ ನಿಮ್ದಿತ್ತಲ್ಲ, ಎಷ್ಟು ಒಂದು 1,000 ತಂದೇನಿ ಹೇಳು. ಒಂದಿಟ್ಟ 1,000 ಮನೆಯಾರ ಮಾಡಿ ಏನಪ್ಪ ನೀನು ಬಡವರಿಗೆ? ರಾಜಸ್ಥಾನದಲ್ಲಿ ಅನಾರೋಗ್ಯದಿಂದ ಮೃತಪಟ್ಟ ಬಾಗಲಕೋಟೆ ಜಿಲ್ಲೆ ಮೂಲದ ಯೋಧನ ಅಂತ್ಯಕ್ರಿಯೆಯನ್ನು ಸ್ವಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಆಗಸ್ಟ್ 13 ಸಂಜೆ 6 ಗಂಟೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಸವನಾಳ ಗ್ರಾಮದ ಯೋಧ ಮಂಜುನಾಥ್ ಶರಣಪ್ಪ ಬೈಲ್ಗೂರ್ ಅವರು ಕಳೆದ 2 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಸಾವನ್ನಪ್ಪಿದ್ರು. ಇಂದು ಅವರ ಪಾರ್ಥಿವ ಶರೀರ ಬಾಗಲಕೋಟೆ ಜಿಲ್ಲೆಯ ಸ್ವಗ್ರಾಮ ಬಸವನಾಳ ಗ್ರಾಮಕ್ಕೆ ಆಗಮಿಸಿತು. ಮೃತ ಯೋಧ ಮಡದಿ 2 ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದು, ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಬಾಗಲಕೋಟೆಯ ಸಂಸದ PC ಗದ್ದಿಗೌಡರ್, ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರು ಸೇರಿದಂತೆ ಜಿಲ್ಲೆಯ ಪೊಲೀಸ್, ಜಿಲ್ಲಾಡಳಿತ ಹಾಗೂ ಅನೇಕ ಗಣ್ಯರು, ಗ್ರಾಮಸ್ಥರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು.
ಎಲ್ಲರೂ ಮೌನ. ಸರ್ ಹಿಂದಾಗ್ರಿ ಸರ್. ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಯನ್ನು ಖಂಡಿಸಿ ಬಾಗಲಕೋಟೆ ನಗರದಲ್ಲಿಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಆಗಸ್ಟ್ 13 ಸಂಜೆ 7 ಗಂಟೆ ಬಾಗಲಕೋಟೆ ನಗರದ ಕುಮಾರೇಶ್ವರ ಆಸ್ಪತ್ರೆಯಿಂದ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದವರೆಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ನಗರದ ವೈದ್ಯರು ಹಾಗೂ ವೈದ್ಯ ವಿದ್ಯಾರ್ಥಿಗಳು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದರು. ಕೈಯಲ್ಲಿ ಮೇಣದ ಬತ್ತಿಗಳನ್ನು ಹಿಡಿದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ವೈದ್ಯ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಗೆ ಖಂಡನೆಯನ್ನು ವ್ಯಕ್ತಪಡಿಸಿದರು. ಬಾಗಲಕೋಟೆ ನಗರದ ಕುಮಾರೇಶ್ವರ ಆಸ್ಪತ್ರೆಯಿಂದ ಜಿಲ್ಲಾಡಳಿತ ಭವನದವರೆಗೆ ನಡೆದಂತಹ ಪ್ರತಿಭಟನಾ ಮೆರವಣಿಗೆಯಲ್ಲಿ ವೈದ್ಯ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ನ್ಯಾಯವನ್ನು ಒದಗಿಸುವಂತೆ ಘೋಷಣೆಗಳನ್ನು ಕೂಗುತ್ತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಾಗಲಕೋಟೆ ನಗರದ ಖ್ಯಾತ ವೈದ್ಯ ಡಾಕ್ಟರ್ ಪ್ರಮೋದ್ ಮಿರ್ಜಿ ಅವರು ವೈದ್ಯ ವಿದ್ಯಾರ್ಥಿನಿಯ ಹತ್ಯೆಗೆ ಖಂಡನೆಯನ್ನು ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಿ ನ್ಯಾಯವನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಆರ್ಜಿಕರ್ ಎಂಬ ಮೆಡಿಕಲ್ ಕಾಲೇಜ್ನಲ್ಲಿ ಒಬ್ಬ ವೈದ್ಯ ವಿದ್ಯಾರ್ಥಿನಿ, ಅವಳು ರಾತ್ರಿ ತನ್ನ ಡ್ಯೂಟೀಸ್ ಎಲ್ಲ ಮುಗಿಸ್ಕೊಂಡು ಬಂದು ತನ್ನ ಡ್ಯೂಟಿ ರೂಮ್ನಲ್ಲಿ ಇರಬೇಕಾದ್ರೆ ಅವಳನ್ನು ಯಾವುದೋ ಒಬ್ಬ ಆಗಂತುಕ ಬಂದು ಕೊಲೆ ಮಾಡ್ತಾನೆ. ಇದು ಹಾಡುವಾಗಲೇ ಇರೋಂಥ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಈ ಥರ ಪರಿಸ್ಥಿತಿ ಆಗಬೇಕಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಇನ್ನೂ ಗಂಭೀರವಾಗಿರಬಹುದು. ಈ ಥರ ನಮ್ಮ ಹೆಣ್ಮಕ್ಳು ಈ ಥರವಾಗಿ ಬರ್ಬರವಾಗಿ ಹತ್ಯೆ ಆಗುತ್ತಾರೆ ಅಂತ ಯಾವ ತಂದೆ ತಾಯಿ ಆಗಲಿ ಯಾವ ಅಣ್ಣ ತಮ್ಮ ಆಗಲಿ ಅದನ್ನು ಒಪ್ಪೋದಿಲ್ಲ. ಇದು ಮೊದಲು ಈಗ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು, ಅದೇ ಥರ ಇನ್ಸಿಡೆಂಟ್ಸ್, ಅದೇ ಥರ ಸಮಸ್ಯೆಗಳು ನಮ್ಮ ಕಾಲೇಜ್ನಲ್ಲೂ ನಮ್ಮ ಬಂಧು ಭಗಿನಿಯರಿಗೆ, ನಮ್ಮ ಹೆಣ್ಣು ಮಕ್ಕಳಿಗೆ ಆಗಬಹುದು. ಈ ಥರದ ಸಮಸ್ಯೆಗಳು ಯಾವತ್ತೂ ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ಇದನ್ನು IMA ಬಾಗಲ್ಕೋಟ್ ಹಾಗೂ IMA ನಮ್ಮ SNMC ಮೆಡಿಕಲ್ ಕಾಲೇಜ್ ಹಾಗೂ IMA ಆಫ್ ಹೋಲ್ ಇಂಡಿಯಾ ಇದನ್ನು ಕಂಡೆಮ್ ಮಾಡ್ತದೆ, ಇದನ್ನು ತೀವ್ರವಾಗಿ ವಿರೋಧಿಸ್ತದೆ. ಈ ಎಲ್ಲ ವೈದ್ಯ ವೃಂದ ಆ ಹುಡುಗಿಯೊಂದಿಗೆ, ಆ ತಂದೆ ತಾಯಿಯೊಂದಿಗೆ ನಾವು ಇರ್ತೀವಿ. ಇದನ್ನು ಈ ಮೆಸೇಜನ್ನು ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನಾವೆಲ್ಲರೂ ತಿಳಿಸ್ಬೇಕಂತೀವಿ. ಈ ಥರದ ಒಂದು ಸಿಚುವೇಶನ್ ಯಾವತ್ತೂ ಯಾರಿಗೂ ಮರುಕಳಿಸಬಾರ್ದು ಅನ್ನೋದು ನಮ್ಮ ಕಳಕಳಿ. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ ಪ್ರಮೋದ್ ಮಿರ್ಜಿ, ಬಾಗಲ್ಕೋಟ್ IMA ಸೆಕ್ರೆಟರಿ.